ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕಾರ್ಯಕ್ರಮ 50ನೇ ವರ್ಷದ ಆಚರಣೆ ಇವತ್ತು ಬಹಳ ಸಂತೋಷದಿಂದ ಮಾಡಿದ್ದೇವೆ. ಅದರ ಹೆಸರಿನಲ್ಲಿ ಹೊಸ ಅಕ್ಕಾಪಡೆ ಪ್ರಾರಂಭ ಆಗಿದೆ. ಅದಲ್ಲದೆ ಎಲ್ಲ ನಮ್ಮ ಗೃಹಲಕ್ಷ್ಮಿ ಸಹಕಾರ ಸಂಘಗಳು ಕೂಡ ಪ್ರಾರಂಭ ಮಾಡಿ ಅವ್ರ ಹಣ ಉಳಿತಾಯ ಮಾಡಿ ಅವರ ಬದುಕನ್ನ ಇನ್ನ ಯಾರಿಗೆ ತೊಂದರೆ ಇದೆ ಅವರಲ್ಲೇ ಒಂದು ಗುಂಪುಗಳನ್ನು ಮಾಡಿಕೊಂಡು ಸಂಘಗಳನ್ನು ನಡೆಸಿ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ಇಂದಿರಾ ಗಾಂಧಿ ಅವರ 50 ವರ್ಷದ ಇದು ಕಾರ್ಯಕ್ರಮ ಕೊಟ್ಟ 50 ವರ್ಷದ ನಂತರ ಇವತ್ತು ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಇವತ್ತು ಮಾಡಿದೆ. ನಾನು ನಮ್ಮ ಮಂತ್ರಿಗಳಿಗೆ ಅಭಿನಂದಿಸ್ತೇನೆ. ಒಳ್ಳೆ ಕೆಲಸ ಇವತ್ತಾಗಿದೆ. ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಬಂದು ಇವತ್ತು ಪಾಲ್ಗೊಂಡು ಮತ್ತು ಎಲ್ಲ ರಾಜ್ಯದ ಎಲ್ಲ ಮಹಿಳಾ ನಾಯಕರುಗಳು ಎಲ್ಲ ಕೂಡ ಬಂದು ಇವತ್ತು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಒಂದು ಇತಿಹಾಸ ಪುಟಕ್ಕೆ ಈ ಕಾರ್ಯಕ್ರಮ ಸೇರ್ಕೊಂಡಿದೆ. ಸರ್, ಯು ಅಂಡ್ ಸಿಎಂ ಗೋಯಿಂಗ್ ಟು ಡೆಲ್ಲಿ ಟುಡೇ. ಡೆಲ್ಲಿ ಐ ಮೇ ಗೋ. ಐ ಹ್ಯಾವ್ ಲಾಟ್ ಆಫ್ ವರ್ಕ್ ಇನ್ ಡೆಲ್ಲಿ because parliament is coming. Session. I have to meet all the parliament members. Winter session. No, winter session, because they have to take forward some of our projects and our, with God grace, with Almighty and the court has given us justice. But make a ಬೆಳಿಗ್ಗೆ ನಾವೆಲ್ಲರೂ ಸೇರಿಕೊಂಡು ಸ್ವಾಮಿಗಳ ಮನೆಗೆ ಹೋಗಿ ಈ ಜಮೀನಿನಲ್ಲಿ ಕಮಲಾಪುರ ಹುಟ್ಟಿದಾಗಿನಿಂದ ಇಲ್ಲೇ ಮಣ್ಣು ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಿದೆ. ಇದನ್ನು ಸ್ಮಶಾನ ಭೂಮಿ, ರುದ್ರಭೂಮಿ ಅಂತಾರೆ. ಅದಕ್ಕೆ ಮುಂದೆನೂ ನಮಗೆ ಇಲ್ಲಿ ಇದನ್ನು ಮಾಡಲಿಕ್ಕೆ ಪದೇ ಪದೇ ನಮ್ಮ ಮಾತಿಗೆ ದಾರಿ ತಪ್ಪಿಸುವ ಲೆಕ್ಕದಲ್ಲಿ ಬೇರೆ ಜಮೀನನ್ನು ಕೊಡಿಸ್ತೇನೆ, ಈ ಜಮೀನು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಚಿಕ್ಕ ಮಕ್ಕಳ ಮರಣ ಹೊಂದಿದಾಗೆ, ಆಮೇಲೆ ದುರ್ಮರಣಕ್ಕೆ ಈಡಾದಂಥ ವ್ಯಕ್ತಿಗಳನ್ನು ಮೊದಲಿಂದಲೂ ಇಲ್ಲೇ ಮಣ್ಣು ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಿದೆ. ಇದನ್ನೇ ರುದ್ರಭೂಮಿಯಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಮತ್ತು ಈಗ ಬೇರೆ ಭೂಮಿ ನೀವೇನು ತೋರಿಸ್ತಾ ಇದ್ದೀರಿ ಅದಕ್ಕೆ ದಾರಿ ಇಲ್ಲ. ಮತ್ತು ಅದು ಆಲ್ರೆಡಿ ಬೇರೆದವರು ಹೆಸರು ಮಾಡಿಕೊಂಡು ಅದು ಗುಂಟೆ ಬಿಟ್ಟುಕೊಟ್ಟಾರೆ. ಅದಕ್ಕೆ ಹೊಂದಿಕೊಂಡು ನೀವು ಕೂಡ 1 ಎಕರೆ 15 ಗುಂಟೆ ಕೊಡ್ರಿಪ್ಪ ಅಂತೇಳಿ ಅವರಲ್ಲಿ ಭಾಳ ಖಾಲಿ ಬಿದ್ದು ನಾವು ಬೇಡ್ಕೊಂಡ್ವಿ. ಆದರೆ ಅವರು ಅದಕ್ಕೆ ಸ್ಪಂದನೆ ಮಾಡಲಿಲ್ಲ. ಬೇರೆ ಬೇರೆ ರೀತಿಯ ಸಾಲು ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಗಿಡ ಗಂಟೆಗಳನ್ನು ಕಡಿದು ಸಾಲು ಮಾಡ್ಕೊಂತ ಬರ್ತಾ ಇರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ತಂದೆಯ ಆರೋಗ್ಯ ಸರಿ ಇಲ್ಲದಂಥ ಸಂದರ್ಭಗಳಿಗೆ ಅದೇ ಗ್ರಾಮದ ಶ್ರೀನಿವಾಸ ತಂದೆ ಚಂದ್ರಪ್ಪ ಅನ್ನುವಂಥ ಬಾಗೇನಹಳ್ಳಿ ಗ್ರಾಮದ ಶ್ರೀನಿವಾಸ ತಂದೆ ಚಂದ್ರಪ್ಪ ಅನ್ನೋರ ಹತ್ರ ಅವರು ಹಣಕಾಸಿನ ವ್ಯವಹಾರ ಮಾಡ್ಕೊಳ್ತಾರೆ. ಅದು ಏನಂತಂದರೆ ಹಣಕಾಸು ಅವರಿಗೆ 1,80,000 ಅವ್ರ ತಂದೆಯವರಿಗೆ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ, ಹೃದಯಾಘಾತದಂಥ ಸಂದರ್ಭದಲ್ಲಿ ಅವರಿಗೆ ಹಣದ ಅವಶ್ಯಕತೆ ಇರೋದ್ರಿಂದ ಅವರು ಹಣಕಾಸಿನ ಇಲ್ಲಪ್ಪ, ನೀವು ಇಂಥ ಜಾತ್ರೆ ನೀವು ಏನಾದರೂ ನಿಮ್ಮ ಕಡೆ ದುಡ್ಡು ಕೊಟ್ಟರೆ ನೀವು ಮುಂದೊಂದಿನ ನೀವು ನಮಗೆ ದುಡ್ಡು ಕೊಡಲ್ಲ, ಮತ್ತೆ ನಮ್ಮ ಮೇಲೆ ನೀವು ಕೇಸ್ ಹಾಕ್ತೀರಿ ಅನ್ನೋವಂಥ ಒಂದು ಮಾತುಗಳು ಬಂದಾಗ ಅವ್ರೇನು ಮಾಡ್ತಾರೆ, ಸರ್ ನಮ್ಮದೊಂದು ಬಗರ್ಕುಂಬ ಸಾಗುವಳಿ ಮಾಡ್ಕೊಂಡಿರೋ 3 ಎಕರೆ ಜಮೀನಿಗೆ, ಅದನ್ನು ಬೇಕಾದರೆ ನಿಮಗೆ ಬಿಟ್ಟಾತಾರೆ. ನಮ್ಮ ಹಣಕ್ಕೆ ಬಡ್ಡಿ, ನಿಮ್ಮ ಹಣಕ್ಕೆ ಬಡ್ಡಿ ಇಲ್ಲ, ಬಡ್ಡಿ ಕೊಟ್ಟ ಶಕ್ತಿ ನಮಗಿಲ್ಲ, ನಿಮ್ಮ ಹಣಕ್ಕೆ ಬಡ್ಡಿ ಇಲ್ಲ, ನಮ್ಮ ಜಮೀನಿಗೆ ನೀವು ಬಾಡಿಗೆ ಕೊಡೋದು ಬೇಡ, ಆ ರೀತಿಯಲ್ಲಿ ಕರಾರು ಮಾಡ್ಕೊಂಡು ಇವರು ಭೂಮಿನ ಅವ್ರಿಗೆ ಬಿಟ್ಕೊಡ್ತಾರೆ. 3 ಎಕರೆ ಜಮೀನು ಫಲವತ್ತಾಗಿರ್ತಕ್ಕಂಥ ಭೂಮಿ ಸರ್. ಇದುವರೆಗೂ ಕೂಡ ಅದು ಏನು ಅಂತಂದರೆ ಅದನ್ನು ಸಾಗುವಳಿ ಆಗಿಲ್ಲ. ಅಲ್ಲಿರ್ತಕ್ಕಂಥ ಯಾವ ಜಮೀನುಗಳು ಕೂಡ ಇನ್ನೊಂದು ಸಾಗುವಳಿ ಚೀಟಿನ ನೀಡಿಲ್ಲ. ಅದು ಸರ್ಕಾರದ ಒಂದು ಪ್ರೋಸೆಸ್ ಆಗಿರುತ್ತೆ. ಕೊಡಲಿಲ್ಲ ಅಂದಾಗ ಇಲಾಖೆ ಮೇಲೆ ಒತ್ತಾಯ ಹಾಕುವುದು, ಇಲಾಖೆ ಅಧಿಕಾರಿಗಳನ್ನು ಎದುರಿಸುವುದು, ಇದರಿಂದಲೂ ಮಾಮೂಲು ಉಸುರಿ ಮಾಡುವುದು, ಜೊತೆಗೆ ಸಂಸ್ಥೆಗಳಲ್ಲಿ ಅಧಿಕಾರಿಗಳಲ್ಲಿ ಸದಾ ತೊಂದರೆ ಕೊಡುವುದು ಇವರ ಕೆಲಸ ಆಗಿರ್ತದೆ. ಇದಲ್ಲದೆ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡ್ತೀವಿ ಅಂತೇಳಿ ಬೆದರಿಕೆ ಹಾಕುವುದು, ಎದುರಿಸುವುದು ಹಾಗೂ ನಿಮ್ಮ ಸಂಸ್ಥೆಗಳನ್ನು ಮುಚ್ಚಿಸುವುದಾಗಿ ಬೆದರಿಕೆ ಹಾಗೂ ಇವರು
ಬೆದರಿಕೆಗೆ ಒಪ್ಪಲಿಲ್ಲ ಅಂದಾಗ ಪ್ರೆಸ್ ಮೀಟ್ ಮಾಡೋದು, ಇಂತಹ ಕೆಲಸ ಮಾಡಿ ಇಬ್ಬರು ಜೀವನ ಮಾಡ್ತಾರೆ ಇವರು. ಇತ್ತೀಚಿನ ದಿನಗಳಲ್ಲಿ B.Ed ಶಿಕ್ಷಣಗಳ ಬಗ್ಗೆ ಹಲವು ಬಾರಿ ದಾವಣಗೆರೆ ವಿಶ್ವವಿದ್ಯಾಲಯದ ಅಧಿಕಾರಿಗೆ ತೊಂದರೆ ಕೊಡೋದು ಮತ್ತು ಬೆದರಿಕೆ ಹಾಕೋದು. ನೀವು ಆ ಕಾಲೇಜು ಬಗ್ಗೆ ಏನಾದರೂ ಕಂಪ್ಲೇಂಟ್ ವಿರುದ್ಧವಾಗಿ ಏನಾದರೂ ಕಾಲೇಜು ಬಗ್ಗೆ ನೀವು ಏನು ತಗೊಳ್ಳಿಲ್ಲ ಅಂದರೆ ನಿಮ್ಮನ್ನ ಕೋರ್ಟಿಗೆ ಕರಿತೀನಿ, ನಿಮ್ಮ ಕೇಸ್ ಮಾಡ್ತೀನಿ, ಮತ್ತೆ ಯೂನಿವರ್ಸಿಟಿ ಅಧಿಕಾರಿಗಳಿಗೆ ಮತ್ತೆ ನಿಮ್ಮ ಕೆಲಸದಿಂದ ವಜಾಗೊಳಿಸುವಂತ ಬೆದರಿಕೆ ಹಾಕ್ಬೋದು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.